ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯ. 1 Corinthians chapter 10 verse 13. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಹಾಲೆಲೂಯ. ನೋಡಿ, 2 ಕಾರ್ಯವನ್ನು ನಾವು ನೋಡೋಣ ಇವತ್ತು. ನಮ್ಮ ಶಕ್ತಿಗೆ ಮೀರುವ ಶೋಧನೆಯನ್ನು ನಮಗೆ ಬರಗೊಡಿಸದೆ, ನಮಗೆ ಎಷ್ಟು ತ್ರಾಣ ಇದೆ, ಎಷ್ಟು ಬಲ ಇದೆ, ಎಷ್ಟು ಸಹಿಷ್ಣುತೆ ಇದೆ, ಎಲ್ಲವನ್ನ ನೋಡಿನೇ ದೇವರು ನಮಗೆ ಕಷ್ಟವನ್ನು ಬರಗೊಡಿಸುತ್ತಾರೆ, ಅನುಮತಿ ನೀಡುತ್ತಾರೆ. ಯೋಬನಿಗೆ ಬಂದ ಕಷ್ಟದಲ್ಲಿ ಒಂದು ವೇಳೆ ನಾನಾಗಿದ್ದರೆ ನಿಲ್ಲಲು ಸಾಧ್ಯವಾಗುತ್ತಾ ಇರಲಿಲ್ಲ. ಐ ವುಡಂಟ್ ಹ್ಯಾವ್ ಸರ್ವೈವ್ಡ್. ಆದರೆ ನೋಡಿರಿ, ಯೋಬಿಗೆ ಎಷ್ಟು ಸಹಿಸಲು ಸಾಧ್ಯನೋ ಅಷ್ಟು ಯೋಬು ಸಹಿಸಿಕೊಳ್ಳುವ ರೀತಿಯಲ್ಲಿ ಅವನಿಗೆ ಕಷ್ಟಗಳು ಬಂದವು. ಅವನು ಸಹಿಸಿಕೊಂಡನು. ಕೊನೆಯಲ್ಲಿ ಅವನನ್ನು ದೇವರು ಡಬಲ್ ಆಗಿ ಆಶೀರ್ವಾದ ಮಾಡಿದರು. ಇಲ್ಲಿ ನೋಡ್ರಿ, ನಮ್ಮ ಶಕ್ತಿಗೆ ಮೀರುವ ಶೋಧನೆ ನಮಗೆ ಬರಗೊಡಿಸುವುದಿಲ್ಲ ದೇವರು ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ. ಆದ ಕಾರಣ ನಾವು ತಿಳ್ಕೊಳ್ಳಬೇಕು, ಪ್ರತಿ ಸಾರಿ ಒಂದು ಸವಾಲು ಬರುವಾಗ, ಒಂದು ಚಿಂತೆ, ಒಂದು ಕಷ್ಟ, ಒಂದು ಕಠಿಣತೆ ಬರುವಾಗ ನಾವು ಏನನ್ನು ತಿಳ್ಕೋಬೇಕು? ದೇವರೇ, ನನಗೆ ಶಕ್ತಿಗೆ ಮೀರುವುದನ್ನು ನೀನು ಬರಗೊಡಿಸುವುದಿಲ್ಲ. ವಿಲ್ ನಾಟ್ ಅಲೌ ಎನಿಥಿಂಗ್ ಬಿಯಾಂಡ್ ಮೈ ಕೆಪಾಸಿಟಿ, ಬಿಯಾಂಡ್ ಮೈ ಸ್ಟ್ರೆಂತ್ ಎಂಬುದಾಗಿ ಒಂದನೆಯದಾಗಿ ನೀವು ತಿಳ್ಕೊಳ್ಳಬೇಕು. ದೇವರು ನನಗೆ ಬರಗೊಡಿಸುವುದಿಲ್ಲ. ಬಂದಿದ್ದರೆ ಅದು ನನ್ನ ಶಕ್ತಿಗೆ ಒಳಪಟ್ಟಿರುತ್ತದೆ. ಐ ವಿಲ್ ಬಿ ಏಬಲ್ ಟು ಹ್ಯಾಂಡಲ್. ನಾನು ಅದನ್ನು ಹ್ಯಾಂಡಲ್ ಮಾಡ್ತೀನಿ, ಅದನ್ನು ನಾನು ಡೀಲ್ ಮಾಡ್ತೀನಿ, ಅದನ್ನು ನಾನು ಜಯಿಸ್ತೀನಿ, ಪಾರಾಗ್ತೀನಿ. ಅಷ್ಟೇ ದೇವರು ನನಗೆ ಬರಗೊಡಿಸಿದ್ದಾರೆ. ಈ ಧೈರ್ಯ ನಮಗೆ ಇರುವಾಗ ನಾವು ಎಲ್ಲ ರೆಡಿಯಾಗಿ ಫೇಸ್ ಮಾಡೋದಕ್ಕೆ, ಪಾರಾಗೋದಕ್ಕೆ ಸುಲಭವಾಗಿ ಸಾಧ್ಯವಾಗುತ್ತದೆ. 2ನೇದಾಗಿ ಹೇಳುತ್ತಾ ಇದ್ದಾರೆ, ಹಲ್ಲೆಲೂಯಾ, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ. ದೇರ್ ಇಸ್ ಅ ವೇ ಆಫ್ ಎಸ್ಕೇಪ್. ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ ಕೂಡ ಸಿದ್ಧ ಮಾಡುವನು. ದೇವರು ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ಸಿದ್ಧ ಮಾಡುತ್ತಾ ಇದ್ದಾರೆ. ನೀನು ತಪ್ಪಿಸಿಕೊಳ್ಳುವುದಕ್ಕೆ ನಿನಗೆ ಒಂದು ಮಾರ್ಗವನ್ನು ಸಿದ್ಧ ಮಾಡುತ್ತಾರೆ. ಇಫ್ ದೇರ್ ಇಸ್ ನೋ ವೇ ಆಫ್ ಎಸ್ಕೇಪ್, ಯು ಮೇ ನಾಟ್ ಸಿ ಅ ವೇ ಆಫ್ ಎಸ್ಕೇಪ್. ನಿನ್ನ ಕಣ್ಣಿಗೆ ನಿನಗೆ ಗೊತ್ತಿಲ್ಲದ ಆ ಮಾರ್ಗ, ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗ ನಿನ್ನಿಂದ ಸಾಧ್ಯವಿಲ್ಲ. ಆದರೆ ದೇವರು ಅದನ್ನು ಸಿದ್ಧ ಮಾಡುತ್ತಾರೆ, ನಿನಗಾಗಿ ಸಿದ್ಧ ಮಾಡುತ್ತಾರೆ. ಹಾಲೆಲೂಯಾ. ಈ ಸತ್ಯ ನೋಡಿ, ಎಷ್ಟು ದೊಡ್ಡ ಸತ್ಯ ನೋಡ್ರಿ. ನಾವು ಶೋಧನೆಗೆ ಒಳಗಾಗುತ್ತಲೇ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೊಂದು ಮಾರ್ಗ ಇದೆ. ಅದು ನಮ್ಮ ಕಣ್ಣಿಗೆ ಕಾಣುತ್ತಾ ಇಲ್ಲ, ಆದರೆ ದೇವರು ಅದನ್ನು ಇಟ್ಟಿದ್ದಾರೆ ಅಂತೆ. ಅದನ್ನು ನಾವು ನೋಡಲು ಪ್ರಯತ್ನ ಪಡೋಣ. ಕಷ್ಟ ಬಂದ ತಕ್ಷಣ ದೇವರನ್ನ ಗುಣಗುಟ್ಟುವುದು, ಚಾಡಿ ಹೇಳುವುದು, ದೂರ ಹೋಗುವುದು, ಅಲ್ಲಗಳೆಯುವುದು ಬೇಡ. ತಪ್ಪಲ್ಲಿ ಮುಳುಗುವುದು ಬೇಡ. ಶೋಧನೆಯಲ್ಲಿ ಒಳಪಡುವುದು ಬೇಡ. ದೇವರು ಶೋಧನೆ ತಂದಿದ್ದಾರಾ, ಈ ಶೋಧನೆಗೆ ನಾನು ಒಳಗಾಗ್ತೀನಿ, ನಾನು ಸತ್ತರೆ ಸಾಯ್ತೀನಿ ಎಂಬುದಾಗಿ ಅಲ್ಲ. ಹಾಲೆಲೂಯಾ. ಒಂದು ಮಾರ್ಗವನ್ನು ಹುಡುಕೋಣ. ವಾಟ್ ಇಸ್ ದ ವೇ, ವೇರ್ ಇಸ್ ದ ವೇ, ಹೂ ಇಸ್ ದ ವೇ, ವಾಟ್ ಶುಡ್ ಐ ಡೂ ಟು ಫೈಂಡ್ ದ ವೇ. ಅದನ್ನು ಫೈಂಡ್ ಮಾಡಿರಿ. ಅದರಿಂದ ನೀವು ಆಚೆ ಬರುವಿರಿ, ಅದನ್ನು ಜಯಿಸುವಿರಿ, ನೀವು ಗೆಲ್ಲುವಿರಿ. ಹಾಲೆಲೂಯಾ. ಶೋಧನೆ ನಿಮ್ಮನ್ನು ನಾಶನ ಮಾಡುವುದಿಲ್ಲ. ಹಾಲೆಲೂಯಾ. ಇದು ಬೈಬಲ್ ಹೇಳ್ತಾ ಇದೆ. ಈ ಬೈಬಲ್ ಪ್ರಕಾರನೇ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಹಾಲೆಲೂಯಾ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ ಕೂಡ ಸಿದ್ಧ ಆಗ್ತಾ ಇದೆ, ರೆಡಿ ಆಗ್ತಾ ಇದೆ. ಮಗನೇ, ಮಗಳೇ, ಭಯಪಡಬೇಡ. ನೀನು ಶೋಧನೆಯಲ್ಲಿ ಇರಬಹುದು, ಕಷ್ಟದಲ್ಲಿ ಇರಬಹುದು, ಹೋರಾಟದಲ್ಲಿ ಇರಬಹುದು, ಹೋರಾಮ ಸಂದಲ ರೋಗದಲ್ಲಿ ಇರಬಹುದು. ದೇವರು ನಿನಗೆ ಒಂದು ಮಾರ್ಗ ಇಟ್ಟಿದ್ದಾರೆ, ಸಿದ್ಧ ಮಾಡಿಟ್ಟಿದ್ದಾರೆ. ಸಿದ್ಧ ಮಾಡುತ್ತಾ ಇದ್ದಾರೆ, ಸಿದ್ಧ ಮಾಡಿದ್ದಾರೆ. ಅದನ್ನು ಕಂಡು ಹಿಡಿದು ಅದನ್ನು ದೇವರ ಹತ್ರ ವಿಚಾರಿಸು, ದೇವರ ಹತ್ರ ಅದನ್ನು ಕೇಳು.
ಬಾಯಿ ಬಿಟ್ಟು ಕೇಳುವಾಗ, ನಂಬಿಕೆಯಿಂದ ಕೇಳುವಾಗ ಹುಡುಕಿರಿ ನಿಮಗೆ ಸಿಗುವುದು, ಕೇಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ ಹೇಳಿದ ದೇವರ ಮಾತು ನೆರವೇರುವಂತೆ ದೇವರು ನಿಮಗೆ ತೋರಿಸ್ತಾರೆ. ಹಾಲೆಲೂಯ. ಅಷ್ಟು ದೊಡ್ಡ ಕೆಂಪು ಸಮುದ್ರವನ್ನು ಪಾರು ಮಾಡುವುದಕ್ಕೆ ಒಂದು ದಾರಿಯನ್ನು ಸಮುದ್ರದ ಅಡಿಯಲ್ಲಿ ತಳದಲ್ಲಿ ಇಟ್ಟ ಆ ಮಹಾದೇವರು ನಿನ್ನ ಜೀವನದಲ್ಲಿ ನಡೆಯುವ ಸಣ್ಣ ದೊಡ್ಡ ಕಾರ್ಯಗಳಿಗೆ, ಶೋಧನೆಗಳಿಗೆ, ಸವಾಲುಗಳಿಗೆ ಮರೆಯಾಗಿರುವ ಒಂದು ದಾರಿ ಇಟ್ಟಿದ್ದಾರೆ. ಕಣ್ಣು ತೆರೆದದನ್ನು ನೋಡು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನೀನು ಮಾಡುವುದಕ್ಕಾಗಿ ಸ್ತೋತ್ರಪ್ಪ, ನೀನು ತೋರಿಸುವುದಕ್ಕಾಗಿ ಸ್ತೋತ್ರಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕಣ್ಣಿಗೆ ಕಾಣದ ದಾರಿ ದೇವರಿಟ್ಟಿದ್ದಾರೆ. ಆದರೆ ಅದನ್ನು ದೇವರ ಹತ್ರ ಕೇಳುವಾಗ, ವೆನ್ ಯು ಆಸ್ಕ್ ಗಾಡ್, ಹಿ ವಿಲ್ ಟ್ರೂಲಿ ಶೋ ಯು ದಟ್ ವೇ. ಅದನ್ನು ನೀವು ಹೋಗ್ರಿ, ಅದರಿಂದ ಈಸಿಯಾಗಿ ಪಾರಾಗುವಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.